ನಮಸ್ತೆ ಡಿಯರ್ ಎಕ್ಸ್ಪರ್ಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೀರಾ ಯಾವುದರಲ್ಲಿ ಅರ್ಜಿ ಹಾಕೋದ್ರಲ್ಲಿ. ಯಾವ ಜಿಲ್ಲೆಗೆ ಅರ್ಜಿ ಹಾಕಬೇಕು, ತುಂಬ ಡಿಫಿಕಲ್ಟ್ ಕ್ವಶನ್ ಆಲ್ಸೋ. ಆ್ಯಂಡ್ ಇದನ್ನು ತುಂಬ ಥಿಂಕ್ ಮಾಡಿ ಹಾಕ್ಬೇಕು. ಯಾಕೆಂತಂದರೆ ತುಂಬ ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ, ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಾಗ ಕೆಲವು ಜಿಲ್ಲೆಗಳಿಗೆ ಹಾಕಿರ್ತಾರೆ. ಬಟ್ ಅವ್ರು ಹಾಕಿದ ಜಿಲ್ಲೆಯಲ್ಲಿ ಅವರು ತೆಗೆದಂಥ ಮಾರ್ಕ್ಸಿನ ಕಟ್ ಆಫ್ ಜಾಸ್ತಿ ನಿಂತ್ಬಿಟ್ಟಿರುತ್ತೆ. ಬಟ್ ಅದೇ ಬೇರೆ ಪಕ್ಕದ ಜಿಲ್ಲೆನೋ ಅಥವಾ ಇನ್ನೊಂದು ಫ್ರೆಂಡ್ ಹಾಕಿರೋ ಜಿಲ್ಲೆಗೆ ನೋಡಿದಾಗ ಕಟ್ ಆಫ್ ಕಡಿಮೆ ನಿಂತಿರುತ್ತೆ. ಅವಾಗ ಅಂದ್ಕೊಂತಾರೆ, ಅಯ್ಯೋ ನಾನು ಆ ಜಿಲ್ಲೆಗೆ ಹಾಕಿದ್ರೆ ನಾನು ಸೆಲೆಕ್ಟ್ ಆಗ್ತಾ ಇದ್ದೆ ಅಂತ. ಬಟ್ ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸತಿ ನಾವು ಎಷ್ಟೇ ಕ್ಯಾಲ್ಕುಲೇಟೆಡ್ ಮಾಡಾಕಿದ್ರು ಸಮ್ ಟೈಮ್ ಹ್ಯಾಪನ್ ಆಗುತ್ತೆ. ಈ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿರುತ್ತೆ. ಯಾಕೆ ಅಂತಂದರೆ ನೀವು ಯಾವುದೇ ಎಷ್ಟೇ ಥಿಂಕ್ ಮಾಡೋಕ್ಕೋದ್ರೂ ಕೆಲವು ಸತಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ವರಿ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಸಖತ್ ಕಾನ್ಫಿಡೆಂಟಾಗಿ ಓದಿದ್ರಾ, ನೀವು 100% ನಾನು ಸೆಲೆಕ್ಷನ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತಾ, ನೀವು ಯಾವ ಜಿಲ್ಲೆಗಾದರೂ ಸೆಲೆಕ್ಷನ್ ಆಗ್ತೀರಾ. ಇನ್ ಕೇಸ್ ನಾನು 50-50 ಇದ್ದೀನಿ, ನಾನು ಇನ್ನೂ ಅಷ್ಟೊಂದು ಪ್ರಿಪ್ರೇಷನ್ ಮಾಡಿಲ್ಲ, ಒಂದು ರಿಸ್ಕ್ ತೊಗೋಬೇಕು ಅಂದರೆ ನಿಮ್ದು ಕ್ಯಾಟಗರಿ ಇದೆ ನಂದು ಅಂದರೆ ಅವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸೊ ನಾನು ಇನ್ನೂ ಓದೇ ಇಲ್ಲ ಅಂತಂದರೆ ನೀವು ಯಾವ ಜಿಲ್ಲೆಗೆ ಹಾಕಿದ್ರೂ ಸೆಲೆಕ್ಟ್ ಆಗೋದು ಕಷ್ಟ ಇರುತ್ತೆ. ಅದಕ್ಕೆ ಒಂದು ಥಿಂಕ್ ಮಾಡಿ ಯಾವ್ಯಾವ ಕ್ರೈಟೀರಿಯನ್ನ ಫಾಲೋ ಮಾಡಬೇಕು ಅಂತಂದರೆ, ಒಂದು ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ ಅದರಲ್ಲಿ GM, ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟಿದೆ. ನಿಮ್ಮ ಕ್ಯಾಟಗರಿ ಯಾವ ಅಂದರೆ ನಿಮ್ಮ ಕ್ಯಾಟಗರಿ ಅಂದರೆ ಲೈಕ್ ಅದು ನಿಮ್ಮದು ಜಾತಿ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ, ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮು, ಆರ್ಜೆಂಟ್ ರಿಸರ್ವೇಷನ್ನು, ಮತ್ತು ಕನ್ನಡ ಮೀಡಿಯಮು, ರೂರಲ್ ಆಗಿರ್ಬೋದು, ಇನ್ ಸರ್ವಿಸ್ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಮತ್ತು PDP ಆಗಿರ್ಬೋದು. ಈ ರೀತಿಯ ಅಂಶಗಳನ್ನ ಪರಿಗಣನೆ ಮಾಡಿ ಎಲ್ಲಿ ಜಾಸ್ತಿ ಪೋಸ್ಟ್ ಇರ್ತವೆ ಅನ್ನೋದನ್ನ ನೋಡಿ ಹಾಕಬೇಕಾಗತ್ತೆ. ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ಡಿಸ್ಕಸ್ ಮಾಡಿ ನಿಮ್ಮ ಹಳೆ ಫ್ರೆಂಡ್ಸ್ಗಳಿದ್ದರೆ, ಅಥವಾ ಯಾರೋ ಸೆಲೆಕ್ಷನ್ ಆಗಿರೋರಿದ್ದರೆ, ಅಥವಾ ನಿಮ್ಮ ಮೆಂಟರ್ಸ್ಗಳಿದ್ದರೆ ಆ ಮೆಂಟರ್ಸ್ಗಳ ಡಿಸ್ಕಸ್ ಮಾಡಿ ಹಳೆ ವರ್ಷದ ಕಟ್ ಆಫ್ಗಳನ್ನ ಸ್ವಲ್ಪ ವೆರಿಫೈ ಮಾಡಿ. ಹಳೆ ವರ್ಷ ಎಷ್ಟು ನಿಂತಿರ್ಬೋದು, ಈ ವರ್ಷ ಎಷ್ಟು ನಿಲ್ಕೋಬೋದು. ಯಾಕೆಂದರೆ ಈ ವರ್ಷ KE ಕಟ್ ಆಫ್ ಬಗ್ಗೆ ಥಿಂಕ್ ಮಾಡಬೇಕು. ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿರಲ್ಲ, ಈಸಿ ಇರುತ್ತೆ ಟಫ್ ಇರುತ್ತೆ ಗೊತ್ತಿಲ್ಲ, ಆ ಜಿಲ್ಲೆಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಇದ್ರ ಬಗ್ಗೆ ತುಂಬ ಕಾನ್ಷಿಯಸ್ಸಾಗಿ ನೋಡಿ ಹಾಕಿ. ಮತ್ತು ಒಂದ್ಸತಿ ಡಿಸಿಷನ್ ತೊಗೊಂಡ್ರೆ ಅದು ಫರ್ಮ್ ಆಗಿರಿ. ಆಮೇಲೆ ನಾನು ಅಲ್ಲಿಗೆ ಹಾಕ್ಬೇಕಿತ್ತು, ಇಲ್ಲಿಗೆ ಹಾಕ್ಬೇಕಿತ್ತು ಅನ್ನೋದ್ರ ಬಗ್ಗೆ ಡಿಸಿಷನ್ ತೊಗೊಳ್ಳಿ. ಇದ್ರ ಬಗ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಶ್ರೀ ಗುರುಕುಲ ಅಕಾಡೆಮಿ ಅವರು ಒಂದು PDF ಮಾಡಿದ್ದಾರೆ. ಆ PDF ನಮ್ಮ ಇದರ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ. ನಾನು ಈಗಲೂ ಶೇರ್ ಮಾಡ್ತೀನಿ. ಅದು ಲಿಂಕ್ನು ಈ ಒಂದು ಇದನ್ನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಚೆಕ್ ಮಾಡಿ, ಓದ್ಕೊಳ್ಳಿ, ಅವ್ರು ಏನು ಹೇಳಿದ್ದಾರೆ ನನ್ನ ಓದ್ಕೊಳ್ಳಿ. ಓದ್ಕೊಂಡು ಆಮೇಲೆ ನೀವೇ ಸ್ವಂತ ಡಿಸಿಷನ್ ಮಾಡಬೇಕಿದೆ. ನಮ್ಮ ಹತ್ರ ಸಜೆಷನ್ ತಗೋಬೋದು. ನಾನು ತುಂಬ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ನಾನು ಅವರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಮತ್ತು ತುಂಬ ಜನ ಹುಡುಗರು ಫೋನ್ ಮಾಡ್ತಾ ಇದ್ದಾರೆ, ಫೋನನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ. ಫೋನ್ ತುಂಬ ಡ್ಯೂಟಿಲಿರೋದ್ರಿಂದ ಫೋನ್ ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಕ್ಸ್ಟ್ ಮೆಸೇಜ್ ಹಾಕಿರಿ ವಾಟ್ಸಪ್ಪಲ್ಲಿ. ನಾನು ಫ್ರೀ ಆದಾಗ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಥವಾ ಏನಾದ್ರು ತುಂಬ ಕ್ರಿಟಿಕಲ್ ಇತ್ತು ಅಂತಂದ್ರೆ ನಾನೇ ಕಾಲ್ ಮಾಡಿ ನಿಮಗೆ ಮಾತಾಡ್ತೀನಿ. ಹಾಗಾಗಿ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ. ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆ PDF ನಾನು ಹಾಕಿರ್ತೀನಿ, ಓದಿ ನೋಡಿ ಸ್ವಲ್ಪ ಒಂದು ಯಾವ ರೀತಿ ಇರುತ್ತೆ. ಯಾಕೆಂತಂದರೆ ಪ್ಯೂರ್ GM ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು, ಆಮೇಲೆ 2A ಎಲ್ಲ ಅಪ್ಲೈ ಮಾಡಬೇಕು, 3A 3B ಅಪ್ಲೈ ಮಾಡಬೇಕು. ಎಲ್ಲ ಅಪ್ಲೈ ಮಾಡಿದ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಅಟೆಂಪ್ಟ್ ಹಂಗೆ ಅವ್ರು ಆ PDF ನಾನು ಅವರಿಗೆ ಇನ್ಪುಟ್ಸ್ ಕೊಟ್ಟು ರೆಡಿ ಮಾಡಿಸಿದ್ದೀವಿ. ಹಾಗಾಗಿ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಅದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಈಗ ಅದನ್ನು ನೋಡಿ ಸ್ವಲ್ಪ ಓದಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಹಂಗಂದರೆ ಅದರಲ್ಲಿ ಎಲ್ಲ ಹೇಳಿಲ್ಲ ಇದೇ ಜಿಲ್ಲೆಗೆ ಹಾಕಿ ಅಂತ ಹೇಳಲ್ಲ, ಒಂದು ಐಡಿಯಾ ಬರುತ್ತೆ. ಇದನ್ನೆಲ್ಲ ಹಾಕಿದ್ರೆ ಎಫೆಕ್ಟಿವ್ ಆಗುತ್ತೆ. ಯಾಕೆಂದರೆ ವುಮೆನ್ಸ್ಗೆ ಇಲ್ಲಿ ಜಾಸ್ತಿ ಇದೆ, ಅದನ್ನೆಲ್ಲ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಆಮೇಲೆ ಪ್ರಾಬಬಿಲಿಟಿ ಯಾವ ಜಿಲ್ಲೆಗೆ ಹಾಕಿದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸುಮ್ಮನೆ ಒಂದು ವಿಶ್ಲೇಷಣೆ ಮಾಡಿದ್ವಿ. ಮತ್ತು ಅದು ಫುಲ್ ಫೈನಲ್ ಅಲ್ಲ. ಅದು ನೋಡಿಕೊಂಡು ನೀವು ಸ್ವಲ್ಪ ಅದು ನೋಡಿಕೊಂಡು ಯುಟಿಲೈಸ್ ಮಾಡಿಕೊಂಡು ಅದನ್ನು ನೀವು ಏನು ಮಾಡಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅದ್ರ ಬಗ್ಗೆ. ಹಾಗಾಗಿ ಆ PDF ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಎಲ್ಲಿ ಅಪ್ಲೈ ಮಾಡಬೇಕು. ಮತ್ತು ಅದರಲ್ಲಿ ಒಂದು ಅನಾಲಿಸಿಸು ಮಾಡಿದ್ದಾರೆ, ಯಾವ್ಯಾವ ಪೇಪರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ, ಯಾವ KE ಎಕ್ಸಾಮ್ ನಡೆಸಿದಾಗ ಯಾವ ಸಬ್ಜೆಕ್ಟ್ನ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಆ PDF ಅಲ್ಲಿ ಕೊಟ್ಟಿರ್ತೀನಿ. ನೋಡಿ ಆವಾಗ ಯಾವ ಸಬ್ಜೆಕ್ಟ್ನ ಬೇಗ ಓದಬೇಕು, ಎಷ್ಟು ಓದಬೇಕು, ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡಬೇಕು ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ, ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಟೆಕ್ಸ್ಟ್ ಮೆಸೇಜ್ ಮಾಡಿ. ಐ ವಿಲ್ ಫ್ರೀ ಟೈಮ್ ಇದು ಖಂಡಿತ ಆನ್ಸರ್ ಮಾಡ್ತೀನಿ. ಫೋನ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕೆಂದರೆ ಫೋನ್ ಮಾಡಿದ್ರೆ ಎಲ್ಲರ ಹತ್ರ ಮಾತಾಡೋಕ್ಕೆ ಟೈಮ್ ಅಷ್ಟೊಂದು ಕೊಡೋಕ್ಕಾಗಲ್ಲ. ಟೆಕ್ಸ್ಟ್ ಮಾಡಿ, ನಾನು ಫ್ರೀ ಇದ್ದಾಗ ನಿಮ್ಗೆ ಖಂಡಿತ ಆನ್ಸರ್ ಮಾಡ್ತೀನಿ. ನೀವು ನಿಮ್ಮ ಫ್ರೆಂಡ್ಸು ಅಥವಾ ಸೀನಿಯರ್ಸು, ನಿಮ್ಮ ಮೆಂಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬನ್ನಿ. ಜಾಸ್ತಿ ತುಂಬ ಕನ್ಫ್ಯೂಷನ್ ಇರಬೇಡಿ. ಯಾಕೆಂದರೆ ಅಪ್ಲಿಕೇಶನ್ ಹಾಕೋದೇ ತುಂಬ ಡಿಲೇ ಆಗ್ತಿದೆ. ಅದು ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಟೆಕ್ನಿಕಲ್ ಗ್ಲಿಚಸ್ ಎಲ್ಲ ಸರಿ ಮಾಡ್ತಾರೆ. ಆ ಸರಿ ಆದಮೇಲೆ ಅದೆಲ್ಲ ಪ್ರೊಸೆಸ್ ಆಗುತ್ತೆ. ಆರಾಮ್ಸೆ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡಿ. ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ 10 ಕ್ವಶನ್ಸ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ 10 ಕ್ವಶನ್ಸಲ್ಲಿ ನೀವೇನಾದರೂ 8
8 ಮೇಲೆ ಬರ್ತಾ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ವಿಲ್ ಬಿ ಸೆಲೆಕ್ಷನ್, ನೀವು ಸೆಲೆಕ್ಷನ್ ಆಗ್ತೀರ. ಯಾಕೆಂದರೆ ಆ ಕಂಟೆಂಟ್ ನಿಮ್ಮ ಹತ್ರ ಇದೆ ಅಂತಂದರೆ ಖಂಡಿತ ನೀವು ವಿಲ್ ಬಿ ಇನ್ ಲಿಸ್ಟ್ ಇನ್ನು ಗೊತ್ತಾಗ್ತಿದೆ. ಹಾಗಾಗಿ ತಲೆ ಕೆಡಿಸ್ಕೊಬೇಡಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೆದಾಗಲಿ. ಆ ಟೆಲಿಗ್ರಾಮಲ್ಲಿ PDF ಹಾಕಿರ್ತೀನಿ, ಡೈಲಿ 10 ಕ್ವಶನ್ ಪೋಸ್ಟ್ ಮಾಡಿರ್ತೀನಿ. ಅದನ್ನು ತೊಗೊಂಡು ರಿವಿಷನ್ ಮಾಡಿ. ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕೂತ್ಕೋಬೇಡಿ. ಒಂದು 5 ನಿಮಿಷ ತೆಗೆದು ಯಾವಾಗಲಾದ್ರೂ ಡೈನಲ್ಲಿ ಫ್ರೀ ಚಹಾ ಕುಡಿಬೇಕಾದ್ರೆ ಆ ಕ್ವಶನ್ಸ್ ನೋಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಸರ್ ಬಂತು ಅಂತಂದರೆ ಡೋಂಟ್ ವರಿ, ಬರಲಿಲ್ಲ ಅಂದರೆ ರಿವಿಷನ್ ಮಾಡಿ. ಖಂಡಿತ ನಿಮಗೂ ಸಹ ಆನ್ಸರ್ ಗೊತ್ತಾಗುತ್ತೆ. ಮತ್ತು ಅದ್ರ ಬಗ್ಗೆ ಏನಾದರೂ ಆ ಕ್ವಶನ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ಅಲ್ಲೇ ಹಾಕಿರ್ತೀನಿ. ಸ್ವಲ್ಪ ಹಂಗೆ ಓದ್ಕೊಂಡಾಗ ಒಂದಷ್ಟು ಕ್ಲಾರಿಟಿ ರಿವಿಷನ್ಸ್ ಅಲ್ಲೇ ಆಗುತ್ತೆ ಅಂತ ಹೇಳ್ತಾ ½ ಅನ್ ಅವರ್ ಮಾತ್ರ ಇರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಸರ್ಚ್ ಮಾಡೋಕ್ಕೆ. ಅದು ಬಿಟ್ಟು ಬೇರೆ ಏನೋ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್.